ಇಡಿ ಅವರದು ಇನ್ನೂ ಸಹ ತನಿಖೆ ಕಂಪ್ಲೀಟ್ ಆಗಿಲ್ಲ ಇದೇ ಕೇಸ್ ಸಂಬಂಧಪಟ್ಟಂತೆ. ಈಗ ನೀವು ಸಿಬಿಐ ಮೇಲೆ ಇರುವಂತ ನಂಬಿಕೆ ನಿಮ್ಗೆ ಇಡಿ ಮೇಲೆ ಇಲ್ವಾ ಅಂದ್ರೆ ನಿಮಗೆ ಅಲ್ಲ, ಇಡಿದು ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ, ಸಿಬಿಐದು ಅವ್ರ ಕೆಲಸ ಅವ್ರು ಮಾಡ್ತಾರೆ. ನೋಡಿ, ಇಡಿ ಏನ್ ಮಾಡ್ತದೆ, ಹಣದ ವ್ಯವಹಾರ ಎಲ್ಲೆಲ್ಲಿ ನಡೆದಿತ್ತು ಅದು ಗೊತ್ತಾದ್ರೆ ಅದನ್ನು ಮಾತ್ರ ಅವರು ನೋಡ್ತಾರೆ. ಸಿಬಿಐ ಬೇರೆ ರೀತಿಯೇ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಆ ಕಾರಣದಿಂದಾಗಿ ಸತ್ಯ ಹೊರಗೆ ಬರಬೇಕಂತಂದ್ರೆ ಅವರು ಮಾಡಬೇಕು ಅಂತ ಇಲ್ಲಂತ. ಯಾಕೆ ಸತ್ಯ ಇವರು ಮಾಡ್ಬೋದಾಗಿತ್ತು, ಅದನ್ನು ಇಲ್ಲೂ ನಡಿಬೋದಾಗಿತ್ತು. ಆದರೆ ಸರ್ಕಾರ ಅವ್ರನ್ನ ಮಾಡಲಿಕ್ಕೆ ಬಿಡೋದಿಲ್ಲ. ಅವರದೇ ಅಧಿಕಾರಿಗಳು, ಅವರ ಕೈ ತಳಗಡೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಇನ್ವೆಸ್ಟಿಗೇಟ್ ಮಾಡಿ ನಿಮಗೆ ಸತ್ಯವನ್ನ ಹೊರಗಡೆ ತರ್ತಾರಂತ ಹೇಗೆ ನಂಬೋದು ಹೇಳಿ. ಸರ್, ಹಿಂದೆ ಡಿ ಕೆ ಶಿವಕುಮಾರ್ ಪ್ರಕರಣ ಸಂಬಂಧಪಟ್ಟಂತೆ ಮೊದಲು ಫಸ್ಟ್ ರೈಡ್ ಆಗಿದ್ದು ಐಟಿ ರೈಡ್ ಆಗಿತ್ತು. ಆನಂತರ ಇಡಿ ಅವರು ಎಂಟರ್ ಆದ್ರು, ಆನಂತರ ಸಿಬಿಐ ಬರೋದು, ಸಿಬಿಐ ಇನ್ವೆಸ್ಟಿಗೇಷನ್ ಮಾಡ್ತು. ಈಗ ಐಟಿ ಅವರಲ್ಲಿ ಅಥವಾ ಇನ್ನು ಇಡಿ ಅವರ ತನಿಖೆ ಸಂದರ್ಭದಲ್ಲಿ ಸಿಬಿಐ ತನಿಖೆ ವಹಿಸಬೇಕು ಅಂತ ಕಂಡು ಬಂದ್ರೆ ಅವರು ಅಲ್ಲಿಂದ ಅವ್ರಿಗೆ ಪತ್ರ ಬರೆದು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಇನ್ಸಿಸ್ಟ್ ಮಾಡ್ಲಿಕ್ಕೆ ಎಲ್ಲಾ ಪ್ರಾವಿಷನ್ಸ್ ಇದೆ. ನೀವು ಕೋರ್ಟ್ ಥ್ರೂನೇ ಮಾಡಿಸ್ಬೇಕು ಅಥವಾ ಇಲ್ಲಿ ಮುಚ್ಚಾಕಿದ್ದಾರೆ ಅಂತ ಅನುಮಾನ ವ್ಯಕ್ತಪಡಿಸೋದ್ ಬದಲಾಗಿ ನೀವು ಪರ್ಯಾಯ ವ್ಯವಸ್ಥೆ ಅಲ್ಲಿ ದಾರಿ ಇದೆ, ಅಲ್ಲಿ ಇಡಿಯಿಂದನೇ ಮಾಡಿಸ್ಬೋದು. ಇಲ್ಲ, ಆ ರೀತಿ ಪರ್ಯಾಯನೂ ಇದ್ರೆ ಅದಕ್ಕೂ ಪ್ರಯತ್ನ ಮಾಡೋಣ. ಬಟ್ ಪರ್ಯಾಯ ಅಂದ್ರೆ ಬಹಳಷ್ಟು ಆಪ್ಷನ್ಸ್ ನಮ್ಮ ಮುಂದೆ ಇದೆ. ಯಾವುದನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತೆ ಮಾಡ್ತೇವೆ. ಇದುವರೆಗೆ ಕೊಟ್ಟಂತ ಆರೋಪಗಳಿಗೆ ನೀವೊಂದ್ ರೀತಿ ಈಗ ಎಳ್ಳು ಬಿಟ್ಟಂತ ಆಗಿದೆ. ಬಿಜೆಪಿ ಆರೋಪಗಳಿಗೆಲ್ಲ ಒಂದ್ ರೀತಿ ಎಳ್ಳು ಸಿಕ್ಕಂಗಾಗಿದೆ. ನೋಡಿ, ಕಳ್ಳ ಸಿಕ್ಕಂಡ ಮೇಲೂ ನನಗೇನು ನನ್ನ ಆಸ್ತಿ ನಾನು ಮಾಡಿದ್ನೋ ಅದನ್ನು ವಾಪಸ್ ಕೊಟ್ಬಿಟ್ಟಿದ್ದೀನಿ, ಅದರಿಂದ ನಾನು ತಪ್ಪಿತಸ್ಥನಲ್ಲ ಅನ್ನೋದಾದ್ರೆ ಇದು ಹೊಸ ರೀತಿಯ ಕಾನೂನು ಆಗುತ್ತೆ. ಅದರಿಂದಾಗಿ ಅದಕ್ಕೆ ನಾವು ಬೆಲೆ ಕೊಡೋದಿಲ್ಲ. ಇವತ್ತು ಕಾನೂನು ಏನಿದೆಯೋ ಅದಕ್ಕೆ ನಾವು ಬೆಲೆ ಕೊಡಬೇಕಾಗ್ತದೆ. ಅದರ ಪರವಾಗಿ ನಾವು ಮುಖಂಡರುಗಳೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಬಹುಶಃ ನಾಳೆ ಒಂದು ಸಭೆ ಇದೆ, ಆ ಸಭೆಯಲ್ಲಿ ಮಾತುಕತೆ ಇದು ಚರ್ಚೆಗೆ ಬರ್ಬೋದು, ಮಾಡ್ತೇವೆ. ಅಧ್ಯಕ್ಷರು ಇರ್ತಾರೆ. ಧನ್ಯವಾದ ಸರ್. ಈಗ ಇಡಿ ಅವರದು ಇನ್ನೂ ಸಹ ತನಿಖೆ ಕಂಪ್ಲೀಟ್ ಆಗಿಲ್ಲ ಇದೇ ಕೇಸ್ ಸಂಬಂಧಪಟ್ಟಂತೆ. ಈಗ ನೀವು ಸಿಬಿಐ ಮೇಲೆ ಇರುವಂತ ನಂಬಿಕೆ ನಿಮ್ಗೆ ಇಡಿ ಮೇಲೆ ಇಲ್ವಾ ಅಂದ್ರೆ ನಿಮಗೆ ಅಲ್ಲ, ಇಡಿದು ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ, ಸಿಬಿಐದು ಅವ್ರ ಕೆಲಸ ಅವ್ರು ಮಾಡ್ತಾರೆ. ನೋಡಿ, ಇಡಿ ಏನ್ ಮಾಡ್ತದೆ, ಹಣದ ವ್ಯವಹಾರ ಎಲ್ಲೆಲ್ಲಿ ನಡೆದಿತ್ತು ಅದು ಗೊತ್ತಾದ್ರೆ ಅದನ್ನು ಮಾತ್ರ ಅವರು ನೋಡ್ತಾರೆ. ಸಿಬಿಐ ಬೇರೆ ರೀತಿಯೇ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಆ ಕಾರಣದಿಂದಾಗಿ ಸತ್ಯ ಹೊರಗೆ ಬರಬೇಕಂತಂದ್ರೆ ಅವರು ಮಾಡಬೇಕು ಅಂತ ಇಲ್ಲಂತ. ಯಾಕೆ ಸತ್ಯ ಇವರು ಮಾಡ್ಬೋದಾಗಿತ್ತು, ಅದನ್ನು ಇಲ್ಲೂ ನಡಿಬೋದಾಗಿತ್ತು. ಆದರೆ ಸರ್ಕಾರ ಅವ್ರನ್ನ ಮಾಡಲಿಕ್ಕೆ ಬಿಡೋದಿಲ್ಲ. ಅವರದೇ ಅಧಿಕಾರಿಗಳು, ಅವರ ಕೈ ತಳಗಡೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಇನ್ವೆಸ್ಟಿಗೇಟ್ ಮಾಡಿ ನಿಮಗೆ ಸತ್ಯವನ್ನ ಹೊರಗಡೆ ತರ್ತಾರಂತ ಹೇಗೆ ನಂಬೋದು ಹೇಳಿ. ಸರ್, ಹಿಂದೆ ಡಿ ಕೆ ಶಿವಕುಮಾರ್ ಪ್ರಕರಣ ಸಂಬಂಧಪಟ್ಟಂತೆ ಮೊದಲು ಫಸ್ಟ್ ರೈಡ್ ಆಗಿದ್ದು ಐಟಿ ರೈಡ್ ಆಗಿತ್ತು. ಆನಂತರ ಇಡಿ ಅವರು ಎಂಟರ್ ಆದ್ರು, ಆನಂತರ ಸಿಬಿಐ ಬರೋದು, ಸಿಬಿಐ ಇನ್ವೆಸ್ಟಿಗೇಷನ್ ಮಾಡ್ತು. ಈಗ ಐಟಿ ಅವರಲ್ಲಿ ಅಥವಾ ಇನ್ನು ಇಡಿ ಅವರ ತನಿಖೆ ಸಂದರ್ಭದಲ್ಲಿ ಸಿಬಿಐ ತನಿಖೆ ವಹಿಸಬೇಕು ಅಂತ ಕಂಡು ಬಂದ್ರೆ ಅವರು ಅಲ್ಲಿಂದ ಅವ್ರಿಗೆ ಪತ್ರ ಬರೆದು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಇನ್ಸಿಸ್ಟ್ ಮಾಡ್ಲಿಕ್ಕೆ ಎಲ್ಲಾ ಪ್ರಾವಿಷನ್ಸ್ ಇದೆ. ನೀವು ಕೋರ್ಟ್ ಥ್ರೂನೇ ಮಾಡಿಸ್ಬೇಕು ಅಥವಾ ಇಲ್ಲಿ ಮುಚ್ಚಾಕಿದ್ದಾರೆ ಅಂತ ಅನುಮಾನ ವ್ಯಕ್ತಪಡಿಸೋದ್ ಬದಲಾಗಿ ನೀವು ಪರ್ಯಾಯ ವ್ಯವಸ್ಥೆ ಅಲ್ಲಿ ದಾರಿ ಇದೆ, ಅಲ್ಲಿ ಇಡಿಯಿಂದನೇ ಮಾಡಿಸ್ಬೋದು. ಇಲ್ಲ, ಆ ರೀತಿ ಪರ್ಯಾಯನೂ ಇದ್ರೆ ಅದಕ್ಕೂ ಪ್ರಯತ್ನ ಮಾಡೋಣ. ಬಟ್ ಪರ್ಯಾಯ ಅಂದ್ರೆ ಬಹಳಷ್ಟು ಆಪ್ಷನ್ಸ್ ನಮ್ಮ ಮುಂದೆ ಇದೆ. ಯಾವುದನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತೆ ಮಾಡ್ತೇವೆ. ಇದುವರೆಗೆ ಕೊಟ್ಟಂತ ಆರೋಪಗಳಿಗೆ ನೀವೊಂದ್ ರೀತಿ ಈಗ ಎಳ್ಳು ಬಿಟ್ಟಂತ ಆಗಿದೆ. ಬಿಜೆಪಿ ಆರೋಪಗಳಿಗೆಲ್ಲ ಒಂದ್ ರೀತಿ ಎಳ್ಳು ಸಿಕ್ಕಂಗಾಗಿದೆ. ನೋಡಿ, ಕಳ್ಳ ಸಿಕ್ಕಂಡ ಮೇಲೂ ನನಗೇನು ನನ್ನ ಆಸ್ತಿ ನಾನು ಮಾಡಿದ್ನೋ ಅದನ್ನು ವಾಪಸ್ ಕೊಟ್ಬಿಟ್ಟಿದ್ದೀನಿ, ಅದರಿಂದ ನಾನು ತಪ್ಪಿತಸ್ಥನಲ್ಲ ಅನ್ನೋದಾದ್ರೆ ಇದು ಹೊಸ ರೀತಿಯ ಕಾನೂನು ಆಗುತ್ತೆ. ಅದರಿಂದಾಗಿ ಅದಕ್ಕೆ ನಾವು ಬೆಲೆ ಕೊಡೋದಿಲ್ಲ. ಇವತ್ತು ಕಾನೂನು ಏನಿದೆಯೋ ಅದಕ್ಕೆ ನಾವು ಬೆಲೆ ಕೊಡಬೇಕಾಗ್ತದೆ. ಅದರ ಪರವಾಗಿ ನಾವು ಮುಖಂಡರುಗಳೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಬಹುಶಃ ನಾಳೆ ಒಂದು ಸಭೆ ಇದೆ, ಆ ಸಭೆಯಲ್ಲಿ ಮಾತುಕತೆ ಇದು ಚರ್ಚೆಗೆ ಬರ್ಬೋದು, ಮಾಡ್ತೇವೆ. ಅಧ್ಯಕ್ಷರು ಇರ್ತಾರೆ. ಧನ್ಯವಾದ ಸರ್.